ಕಾರ್ಯದರ್ಶಿಗಳು ಸಂಸ್ಥೆಯ ಬಗ್ಗೆ ಹಗಲಿರುಳು ತಮ್ಮನ್ನು ತೊಡಗಿಸಿಕೊಂಡು ನಮ್ಮೆಲ್ಲರನ್ನು ತಮ್ಮ ಮಕ್ಕಳ ಹಾಗೆ ಪ್ರೀತಿಯಿಂದ ಸಲುಗೆಯಿಂದ ಕಾಣುವ ಸಾಕುವಂತ ಮಾತುಶ್ರೀ ಶ್ರೀಮತಿ ಜಯಲಕ್ಷ್ಮಿ ಜಿ ಗಡ್ಡದೇವರಮಠ ಅವರಿಗೆ ಆಡಳಿತ ಮಂಡಳಿ ಎಲ್ಲ ಸಿಬ್ಬಂದಿ ಪರವಾಗಿ ಮುದ್ದು ವಿದ್ಯಾರ್ಥಿನಿಯ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಜಗದ್ಗುರು ಗಂಗಾಧರರು ಅವರಿಗೆ ಮತ್ತಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಶಕ್ತಿಯನ್ನು ನೀಡಲಿ ಎಂದು ಮತ್ತೊಮ್ಮೆ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಮ್ಮ ಪ್ರಾಥಮಿಕ ಶಾಲಾ ವತಿಯಿಂದ ಹಾಗೆ ಎಲ್ಲ ನಮ್ಮ ಗುರು ಬಳಗದ ವತಿಯಿಂದ ಹಾಗೂ ನಮ್ಮ ಮುದ್ದು ವಿದ್ಯಾರ್ಥಿಗಳ ವತಿಯಿಂದ ಅಕ್ಕನವರಾದಂಥ ಎಲ್ಲರಿಗೂ ಹಿರಿಯ ಅಕ್ಕ ಆದಂಥ ನಮಗೆ ತಾಯಿ ಸ್ವರೂಪ ಆದಂಥ ಶ್ರೀಮತಿ ಜಯಲಕ್ಷ್ಮಿ ಅಕ್ಕನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾತುಶ್ರೀಯವರಾದ ಜಯಲಕ್ಷ್ಮಿ ಅಮ್ಮನವರಿಗೆ ನಮ್ಮ STPMB ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಶಿಕ್ಷಕ ವೃಂದ, ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಅಮ್ಮನವರೇ, ತಾವು ಸದಾ ಹಸನ್ಮುಖ, ನಮ್ಮನ್ನು ಸದಾ ಉನ್ನತ ಮಾರ್ಗದತ್ತೆ ಕೊಂಡೊಯ್ಯುವಂತಹ ಮಾರ್ಗದರ್ಶನದ ಬೆಳಕು ಚೆಲ್ತಾ ಇರಲಿ ಅಂತ ಹೇಳ್ತಾ ತಮಗೆ ಶುಭ ಕೋರುತ್ತೇನೆ. ಸ್ವತಂತ್ರ ಪದವಿ ಪೂರ್ವ ಮಲಯಾಳ ಕಾಲೇಜ್ ವತಿಯಿಂದ ನಮ್ಮ ಎಲ್ಲ ಸಿಬ್ಬಂದಿ ವತಿಯಿಂದ ಮತ್ತು ನಮ್ಮ ಮುದ್ದು ವಿದ್ಯಾರ್ಥಿನಿಯ ವತಿಯಿಂದ ನಮ್ಮ ಬಳಗದ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಜಯಲಕ್ಷ್ಮಿ ಅಮ್ಮನವರಿಗೆ ನಾವು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಇದೇ ರೀತಿ ಅವರು ನಮ್ಮ ಬಳಗಕ್ಕೆ ಆಶೀರ್ವದಿಸುತ್ತಾ ಬೆಳಗ್ತಾ ಇರಲಿ ಅಂತ ಮತ್ತೊಮ್ಮೆ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸಂಸ್ಕೃತ ಪಾಠಶಾಲೆಯಿಂದ ಸಿಬ್ಬಂದಿ ವರ್ಗದವರು ಹಾಗೂ ಪಾಠಶಾಲೆ ವಿದ್ಯಾರ್ಥಿ ಮತ್ತು ಶ್ರೀ ಜಯಲಕ್ಷ್ಮಿ ಗಡ್ಡದೇವರಮಠರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ. ಶ್ರೀ ತಾಯಿ ಪಾರ್ವತಿ ಕಲಾ ಹಾಗೂ ವಾಣಿಜ್ಯ ಮಹಿಳಾ ಪದವಿ ಮಹಾವಿದ್ಯಾಲಯದ ವತಿಯಿಂದ ಹಾಗೂ ಸರ್ವ ಉಪನ್ಯಾಸಕರ ವತಿಯಿಂದ ಹಾಗೂ ಎಲ್ಲ ವಿದ್ಯಾರ್ಥಿಗಳ ವತಿಯಿಂದ ಮಾತೋಶ್ರೀ ಅಮ್ಮನವರಾಗಿರ್ತಕ್ಕಂಥ ಜಯಲಕ್ಷ್ಮಿ ಗಡ್ಡದೇವರ ಮಠ ಅವರಿಗೆ ಈ ಒಂದು ಸಂದರ್ಭದೊಳಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಬಳಗಕ್ಕೆ ಅವ್ರು ಯಾವಾಗಲೂ ಕೂಡ ಕೊಡುಗೈ ದಾನಿಯಾಗಿ ಜೊತೆಗೆ ಅನ್ನಪೂರ್ಣೇಶ್ವರಿಯಾಗಿ ಕೂಡ ನಮಗಿದ್ದಾರೆ. ಅವರ ಬೆಂಬಲ ಹಿಂಗೇ ಇರಲಿ. ಇನ್ನೂ ನಮ್ಮ ಸಂಸ್ಥೆಗೆ ಅಥವಾ ನಮ್ಮ ಒಂದು ಬಳಗಕ್ಕೆ ಇನ್ನೂ ಉನ್ನತವಾಗಿರ್ತಕ್ಕಂಥ ಕಾರ್ಯಗಳು ಅವರಿಂದ ಮೂಡಿ ಬರಲಿ ಅಂತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಮತ್ತೊಂದು ಸಲ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗದ ಆಡಳಿತ ಮಂಡಳಿಯ ಪರವಾಗಿ ನಮ್ಮ ಬಳಗದ ಕಾರ್ಯದರ್ಶಿಗಳಾದ ಮೇಡಮ್ ಅವರಿಗೆ ಬಳಗದ ಮ್ಯಾನೇಜ್ಮೆಂಟ್ ವತಿಯಿಂದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಇವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ಸದಾ ನಮ್ಮಲ್ಲಿ ಇರಲಿ ಎಂದು ಕೇಳ್ಕೊಳ್ತೀನಿ. ಮಮತಾಮಯಿ ಮಾತೃ ಸ್ವರೂಪಿ ಸದಾ ಹಸನ್ಮುಖಿಯಾಗಿರುವಂತಹ ಶ್ರೀಮತಿ ಜಯಲಕ್ಷ್ಮಿ ಗಡ್ಡದೇವರಮಠ ಅವರ ಹುಟ್ಟುಹಬ್ಬವನ್ನು ಅತಿ ಖುಷಿಯಿಂದ ಆಚರಿಸ್ತಾ ಇರುವ ಸಂದರ್ಭದಲ್ಲಿ STPMB ಆಂಗ್ಲ ಮಾಧ್ಯಮ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆಯ ವತಿಯಿಂದ ನನ್ನ ಗುರು ಬಳಗದ ವತಿಯಿಂದ ಮುದ್ದು ವಿದ್ಯಾರ್ಥಿಗಳ ವತಿಯಿಂದ ಮೇಡಮ್ ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಆಶೀರ್ವಾದ ಸಹಕಾರ ಸದಾ ನಮ್ಮೆಲ್ಲರ ಮೇಲಿರಲಿ ಅಂತ ಹೇಳಿ ಕೇಳ್ಕೊಂಡಿದ್ದೇನೆ. ನಮಸ್ಕಾರ. ಅವರ ಕಡೆಯಿಂದ ಎಲ್ಲ ನಮ್ಮ ಸಿಬ್ಬಂದಿಗೆ ಸ್ಟೂಡೆಂಟ್ಸ್ ತಾಯಿ ಪಾರ್ವತಿ ಮಕ್ಕಳ ಬಳಗದ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ರೂಪ ಮಾಧವರೇ ಹಾಗೂ ನಮ್ಮ ಹುಬ್ಳಿಂದ ಡಾಕ್ಟ್ರೆ ಎಲ್ಲರೂ ಇವತ್ತು ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ನನಗೆ ಇದು ಒಂದು ನೀವೆಲ್ಲರೂ ಬಂದಾಗ ನನ್ನ ಹೃದಯ ತುಂಬಿ ಬಂತು. ನಮ್ಮ ತಾಯಿಯವರ ನಾವಾಗಲಿ ನಮ್ಮ ಮನ್ಯಾಗ ಆಗಲಿ ನಾ ಯಾವತ್ತೂ ಒಂದು ಈ ಜನ್ಮ ದಿನಾಚರಣೆಯನ್ನ ಆಚರಿಸ್ಕೊಂಡಿದ್ದೇ ಇಲ್ಲ, ಆಚರಿಸ್ತಿದ್ದೂ ಇಲ್ಲ. ನಾನೆಲ್ಲ ನಿನ್ನೆ ಮಕ್ಕಳಿಗೆ ಬೇಡ ಅಂತ ಹೇಳಿದ್ದೆ, ಬೇಡ ಏನು ಅಂತಂದು ಹೇಳಿದ್ದೆ. ಎಲ್ಲ ಒಂದಿನ ನಾನ ಬರ್ತೀನಿ. ಆದ್ರ ನನ್ನ ಮೊಮ್ಮಕ್ಕಳಂತೂ ಕೇಕಿನ ಸಲುವಾಗಿಂತೂ ಕಾಯ್ತಿರ್ತಾರ, ನಿಂದು ಬರ್ತ್ಡೇಕ್ ಇದು ಬರ್ಲಿಲ್ಲಲ್ಲ ನೀನು ಅಂತ ಹೇಳಿ ಬೇಡ ಅಂತಿದ್ದೆ. ನಿನ್ನೆ ಅವರು ಅಚಾನಕ್ ಆಗಿ ಬಂದು ಜನ್ಮ ದಿನಾಚರಣೆಯನ್ನ ಮಕ್ಕಳೆಲ್ಲರೂ ಇಲ್ಲೇ ಬಂದು ಮಾಡಿದ್ರು. ಅವರು ಒಂದು ಸರ್ಪ್ರೈಸ್ ಬಂದು ನಮಗೆ ಕೊಟ್ಟು ಅದ ಒಂದು ಇದನ್ನ ನೋಡಿ ತಮಗೂ ಎಲ್ಲರಿಗೂ ಇದು ನನ್ನ ಬರ್ತ್ಡೇ ಒಂದು ಇದು
ತಮಗೂ ಗೊತ್ತಾಗಿ ನೀವೆಲ್ಲ ಇವತ್ತ ನನಗಿಲ್ಲಿ ಬಂದು ಶುಭಾಶಯವನ್ನ ಕೋರಿದ್ದು ನಿಜವಾಗ್ಲೂ ನನಗೆ ಒಂದು ಇವತ್ತ ಅದು ನಮಗೆ ಈ ಸಂಸ್ಥೆ ಹೆಂಗೈತಪ್ಪ ನಮ್ಗೆ ಇವತ್ತ ಅಂದ್ರೆ ನಾನು ಇಲ್ಲಿ ಬಂದ ಮೇಲೆ ನನ್ನ ಸಂಸ್ಥೆನ ನನಗೆ ಒಂದು ತವ್ರ ಮನಿ ಏನೋ ಅನ್ನುವಂತಹ ಒಂದು ಅದರ ಒಂದು ಅಲ್ಲಿ ಬಂದು ನಾವು ನಿಂತೆ ಅಂದ್ರೆ ಸಾಕು. ನಾನು ಆ ಸಂಸ್ಥಾದ ಒಂದು ಆವರಣದಾಗ ನಮ್ಮ ಶಿಕ್ಷಕರ ಒಂದು ಮಖಗಳನ್ನೆಲ್ಲ ನನಗೆ ನೋಡಿದಾಗ ಶಿಕ್ಷಕರ ಜೀವನ ನಿಜವಾಗ್ಲೂ ಸ್ವಾರ್ಥಕ ಅಪ್ಪ. ನಾನು ಇಲ್ಲಿ ಒಂದು ಸೇವೆ ಸಲ್ಲಿಸ್ತೇನಲ್ಲ, ನನ್ನ ಜೀವನನು ಇಂಥ ಒಂದು ನನಗೆ ಸುಯೋಗ ಸಿಕ್ಕತ್ತಲ್ಲ ಇಲ್ಲಿ ಅಂತ ಹೇಳಿ ನನಗೆ ಅಲ್ಲಿ ಬಂದೆ ಅಂದ್ರ ನನ್ನ ಒಂದು ಜನ್ಮ ಸಾರ್ಥಕ ಅನ್ನುವಂತಹ ಭಾವನೆ ಅಲ್ಲಿ ಉಕ್ಕಿ ಬರ್ತತಿ. ನಾವು ಇನ್ನೂ ಈ ಸಂಸ್ಥೆಕ್ಕ ಇನ್ನು ಏನ್ ಮಾಡ್ಬೇಕಪ್ಪ ಈ ಸಂಸ್ಥೆ ಇನ್ನು ಎಷ್ಟು ನಾವು ಉನ್ನತಕ್ಕೆ ಒಯ್ಬೇಕು ಅನ್ನುವಂಥದ್ದು ನಮಗೆ ಅಲ್ಲಿ ಬಂದಾಗ ಮನಸ್ಸು ತುಂಬಿ ಬರ್ತತಿ. ಅದೇ ರೀತಿ ಈ ಸಲ ನಾವು ಅತ್ಯಂತ ವಿಜೃಂಭಣೆಯಿಂದ 75 ವರ್ಷದ ಅಮೃತ ಮಹೋತ್ಸವವನ್ನು ಮಾಡಿದ್ವಿ. ಅದೇ ರೀತಿ ನಮಗೆ SLC ಒಂದು ಕಾಲೇಜಿನ ಹೈಸ್ಕೂಲಿನ ಎಲ್ಲಾ ರಿಸಲ್ಟ್ ಅನ್ನು ತಂದು ಕೊಟ್ಟು ಇವತ್ತ ಇದು ಒಂದು ಆಸೆಗೆ ನಾವು ಎಷ್ಟು ಕಾಯ್ತಿದ್ವಿ ಅಂದ್ರೆ ಇವತ್ತು ನಾವು ಎಲ್ಲರ ಹೋಗ್ಲಿ ನಮ್ಮ ಪಾರ್ವತಿ ಮಕ್ಕಳ ಬಳಗದ್ದು ಗುರ್ತಿಸಿ ಎಲ್ಲರೂ ಇವತ್ತು ಹುಡ್ರು ನಾವು ಕಲ್ತ್ರ ಪಾರ್ವತಿ ಮಕ್ಕಳ ಬಳಗದಾಗ ಕಲಿತವಿ ಅಂತ ಅಂತಾರಲ್ಲ, ಹಂಗ ಅಂದಾಗ ನಮ್ಮ ಜೀವನ ಸಾರ್ಥಕ ಆತಪ್ಪ. ನಮ್ಮ ಶಿಕ್ಷಕರು ಇದಕ್ಕ ಎಲ್ಲ ದುಡ್ದಕ್ಕೂ ಸಾರ್ಥಕ ಆತು ಅಂತ ಹೇಳಿ ನಮ್ಗೆಷ್ಟು ಖುಷಿ ಅನಿಸ್ತತಿ. ಇದೇ ರೀತಿ ನಾವು ಇನ್ನೂ ಆ ಶಾಲೆಯನ್ನ ಮುಂದೆ ಒರೆಸೋಣ. ಅದು ಶಾಲೆ ಇನ್ನೂ ಒಂದು ಪ್ರತಿಷ್ಠಿತ ಶಾಲೆಯಾಗಿ